ಹಿಂದುತ್ವ ಕೋಮುವಾದ ಅಂತದ್ದೇನು ಅಥವಾ ಈ ಹಿಂದುತ್ವ ರಾಷ್ಟ್ರವಾದ ಅನ್ನೋದೇನಿದೆ ಅದು 1901ರಿಂದ ಅಥವಾ 20ನೇ ಶತಮಾನದ ಆದಿಯಿಂದ ಶುರುವಾಯಿತು ಅಂತ ಇಟ್ಕೊಂಡ್ರೂ ಕೂಡ ಅದರ ಬೀಜಗಳು ತುಂಬ ಹಿಂದೆ ಇವೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಯಾಕೆಂದರೆ ನಮ್ಮ ಈಗಿನ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವು ತುಂಬ ಮುಖ್ಯ ಆಗಿರ್ತದೆ. ಅದು ಏನು ಅಂತಂದರೆ, ಯಾವಾಗ ಐರೋಪ್ಯರು, ಅದರಲ್ಲಿ ಮುಖ್ಯವಾಗಿ ಬ್ರಿಟಿಷರು ಭಾರತಕ್ಕೆ ಬಂದರು, ಅವರು ಭಾರತ ಅಂತ ಕರಿಬಾರ್ದು ನಾನು, ಅವರು ಬಂದದ್ದು ಒಂದು ಭೂಖಂಡಕ್ಕೆ, ಸಿಂಧೂ ನದಿಯ ಈಚೆಯ ಭೂಖಂಡಕ್ಕೆ. ಅದಕ್ಕೆ ಸಿಂಧ್ಗೆ ಹಿಂದ್ ಅಂತ ಕರೆದಿದ್ರು. ಅಲ್ ಹಿಂದ್, ಸಿಂಧೂ ನದಿಯ ಈಚೆಗಿರೋ ಪ್ರದೇಶ ಹಿಂದೂಸ್ತಾನ್, ಹಿಂದ್. ಅದಕ್ಕೆ ಯಾವ ಮತ ಧರ್ಮಗಳ ಅಧಿಕಾರ ಇರಲಿಲ್ಲ, ಅದು ಬರೀ ಒಂದು ಭೌಗೋಳ. ಆವಾಗ ಅದನ್ನು ಭಾರತ ಅಂತ ಯಾರೂ ಕರಿತಿರಲಿಲ್ಲ. ಅಲ್ ಹಿಂದ್ಗೆ ಬಂದಾಗ ಅವ್ರಿಗೇನಾಯಿತು, ಇಲ್ಲಿನ ವೈವಿಧ್ಯಮಯತೆ, ಇಲ್ಲಿಯ ಪ್ರದೇಶದ ವೈವಿಧ್ಯಮಯತೆ, ಇಲ್ಲಿಯ ಜನರ ಸಂಸ್ಕೃತಿಯ ವೈವಿಧ್ಯಮಯತೆ, ಆಚರಣೆಯ ವೈವಿಧ್ಯಮಯತೆ ನೋಡಿ ಅದು ಯುರೋಪಿನಲ್ಲಿ ಇರಲಿಲ್ಲ. ಅವರು ಬದುಕಿದ ಯುರೋಪಿನಲ್ಲಿ ಅದು ಇರಲಿಲ್ಲ. ಆಗಾಗಲೇ ಅವರು ಯುರೋಪನ್ನು ಒಂದು ಜನಾಂಗದ ಆಧಾರದಲ್ಲಿ, ಒಂದು ಮತದ ಆಧಾರದಲ್ಲಿ, ಒಂದು ಭೂಗೋಳದ ಆಧಾರದಲ್ಲಿ ಒಂದು ರಾಷ್ಟ್ರ ಅಂತ ಕಲ್ಪಿಸ್ಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದು. ಭಾರತಕ್ಕೆ ಬಂದು ನೋಡ್ತಾರೆ, ಅಥವಾ ಭಾರತ ಅಲ್ಲ, ಹಿಂದ್ಗೆ ಬಂದು ನೋಡ್ತಾರೆ, ಇಲ್ಲಿ ಈ ರೀತಿಯ ಒಂದು ಮತಾಧಾರದಲ್ಲಿ, ಧರ್ಮದ ಆಧಾರದಲ್ಲಿ, ಒಂದು ಜನಾಂಗದ ಆಧಾರದಲ್ಲಿ, ಒಂದು ಸಂಸ್ಕೃತಿಯ ಆಧಾರದಲ್ಲಿ ಯಾರೂ ಒಂದು ಅಖಂಡ ಭೂಭಾಗವನ್ನು ತಮ್ಮದು ಅಂತ ಕಲ್ಪಿಸ್ಕೊಳ್ತಾ ಇದ್ದಿಲ್ಲ. ಅವರಿಗೆ ಮೊದಲು ಏನು ಬೇಕಾಗಿತ್ತು, ಅವರು ವ್ಯಾಪಾರಕ್ಕಾಗಿ ಬಂದಿದ್ದರು. ಆ ವ್ಯಾಪಾರ ಸುಗಮವಾಗಿ ಆಗಬೇಕು ಅಂತಂದರೆ ಈ ಹಿಂದನ್ನು ತಮ್ಮ ಅಳುವಿಗೆ, ತಮ್ಮ ಕನ್ನಡಿಯಲ್ಲಿ ಕಾಣಬೇಕಿತ್ತು. ಅದಕ್ಕೆ ಅವ್ರು ಏನು ಮಾಡಿದರು, ಇದನ್ನು ಏನಾದರೂ ಮಾಡಿ ಒಂದು ಸುಸಂಬದ್ಧವಾದ ರಾಷ್ಟ್ರವನ್ನಾಗಿ ಪರಿಕಲ್ಪಿಸ್ಕೊಳ್ಬೇಕು. ಏನು ಮಾಡಬೇಕು, ಒಂದು ರಾಷ್ಟ್ರ ಅಂತಂದರೆ ಅದಕ್ಕೊಂದು ಧರ್ಮ ಇರಬೇಕು, ಆ ಧರ್ಮಕ್ಕೆ ಒಂದು ಧರ್ಮ ಗ್ರಂಥ ಇರಬೇಕು, ಅದಕ್ಕೆ ಒಂದಷ್ಟು ಮಹಾಕಾವ್ಯಗಳಿರಬೇಕು, ಅಲ್ಲಿ ಒಂದಷ್ಟು ಮಹಾನ್ ನಾಟಕಗಳಿರಬೇಕು, ಅಲ್ಲಿ ಒಂದು ನ್ಯಾಯ ಸಂಹಿತೆ ಇರಬೇಕು. ಇದೆಲ್ಲ ಇಲ್ಲಿ ಕಾಣ್ತಿರಲಿಲ್ಲ ಅವರಿಗೆ. ಆವಾಗ ಒಂದು ಅಧ್ಯಯನ ವಿಧಾನ ಶುರುವಾಯಿತು. ಅದಕ್ಕೆ ಪೌರಾತ್ಯವಾದ ಅಂತ ಕರೀತಾರೆ, ಓರಿಯೆಂಟಲಿಸಮ್ ಅಂತ. ಅವರು ಬಹಳ ಕಷ್ಟಪಟ್ಟು ಭಾರತವನ್ನೆಲ್ಲ ತಿರುಗಾಡಿ, ಭಾರತದ ವೇದಗಳನ್ನು ಅಧ್ಯಯನ ಮಾಡಿ, ಸಂಸ್ಕೃತವನ್ನು ಅಧ್ಯಯನ ಮಾಡಿ, ಸಂಸ್ಕೃತ ನಾಟಕಗಳನ್ನು ಅಧ್ಯಯನ ಮಾಡಿ, ಭಾರತಕ್ಕೆ ಧರ್ಮ ಇದೆ, ಅದು ವೈದಿಕ ಧರ್ಮ. ಭಾರತಕ್ಕೆ ಒಂದು ಸ್ಮೃತಿ ಇದೆ, ಅದು ಮನುಸ್ಮೃತಿ. ಭಾರತಕ್ಕೆ ಒಂದು ಧರ್ಮಗ್ರಂಥ ಇದೆ, ಅದು ಭಗವದ್ಗೀತೆ. ಮಾಡೋದಿಲ್ಲ ಅವರು. ಈ ಸಂವಿಧಾನವನ್ನು ಹೆಸರು ಬದಲಾವಣೆ ಮಾಡಲ್ಲ. ಇದೇ ಆರ್ಟಿಕಲ್ 14 ಇರುತ್ತೆ, ಆರ್ಟಿಕಲ್ 16 ಇರುತ್ತೆ, ಆರ್ಟಿಕಲ್ 17, 19, ಕ್ಲಾಸ್ ಎ ಬಿ ಸಿ ಡಿ 21, 22, 25, 26, 27 ಇದೇ ಇರುತ್ತೆ. ಆದರೆ ಇದನ್ನು ಬ್ರಾಹ್ಮಣೈಸೇಷನ್ ಮಾಡೋಕ್ಕೆ ಹೊರ್ತಿದ್ದಾರೆ ನೋಡಿ. ಈಗ ಕೋರ್ಟ್ಗಳಲ್ಲಿ ತೀರ್ಪು ಹೆಂಗೆ ಬರುತ್ತಂದರೆ, ಒಂದು ಕೈಯಲ್ಲಿ ಬಾಂಬ್ ಅಂದರೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸು, ಎಕ್ಸ್ಪ್ಲೋಸಿವ್ಸು, ಅಮೋನಿಯಂ ನೈಟ್ರೈಟು, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡು, ರಿಮೋಟ್ ಕಂಟ್ರೋಲು, ಎಲ್ಲ ಡೆಟನೇಟರ್ಸ್. ಇದು ಒಂದು ಕೈಯಲ್ಲಿ ಇರುತ್ತೆ. ಇನ್ನೊಂದು ಕೈಯಲ್ಲಿ ಕಲ್ಲಿರುತ್ತೆ. ಕಲ್ಲು ಮುಸಲ್ಮಾನರ ಕೈಯಲ್ಲಿ ಇದ್ದರೆ ಅವನಿಗೆ ಬೇಲ್ ಸಿಗೋದಿಲ್ಲ, 10 ವರ್ಷ ಆದ್ರೇನೂ ಇಲ್ಲ. ಬಾಂಬ್ ಇಟ್ಕೊಂಡಿದ್ರೇನೋ ಸಂಘಿಗಳಿಗೆ 3 ತಿಂಗಳಲ್ಲಿ ಬೇಲ್ ಸಿಗುತ್ತೆ. ಈಗ ಬೆಂಗಳೂರು KGಯಲ್ಲಿ DGLಯಲ್ಲಿ ಕಲ್ಲಿಟ್ಕೊಂಡಿದ್ರು, ಕಲ್ಲು ಕೈಯಲ್ಲಿ 4 ವರ್ಷ ಆಗಿದೆ. ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿಲ್ಲ. ನಾನೇ ಕೋರ್ಟಲ್ಲಿ ವಾದ ಮಾಡ್ತಿದ್ದಾಗ ಹೇಳಿದೆ, ಸ್ವಾಮಿ ಕಲ್ಲಿಟ್ಕೊಂಡಿದ್ರು ಕೈಯಲ್ಲಿ. ಕಲ್ಲು ಪಾಕಿಸ್ತಾನಿಂದ ಬಂದಿಲ್ಲ, ಬಾಂಗ್ಲಾದೇಶದಿಂದ ಬಂದಿಲ್ಲ, ಲೋಕಲ್ ಕಲ್ಲು ಎಸ್ತಿದ್ದಾರೆ, ಬೇಲ್ ಬಿಡಿ ಅಂದರೆ ಬಿಡೋದಿಲ್ಲ ಅಂತಾರೆ ನೋಡಿ. ಇದೇ ರೀತಿ ಕಾನೂನುಗಳನ್ನ ಬದಲಾವಣೆ ಮಾಡಿದ್ದಾರೆ. ಟೈಮ್ ಆಯ್ತಾ? ಕಾನೂನುಗಳನ್ನ ಬದಲಾವಣೆ ಮಾಡಿದ್ದಾರೆ. ಈಗ ಇಂಡಸ್ಟ್ರಿಯಲ್ ರಿಲೇಷನ್ ಬಿಲ್ ಅಂತ ಒಂದು ಕಾನೂನು ತಂದಿದ್ದಾರೆ. ಆ ಕಾನೂನು ಜಾರಿಗೆ ಬಂದರೆ 18 ತಿಂಗಳು 11 ತಿಂಗಳು ಮಾತ್ರ ಕೆಲಸ. ಯೂನಿಯನ್ ಇಲ್ಲ, ಗ್ರ್ಯಾಚ್ಯುಟಿ ಇಲ್ಲ, ಲೀವ್ ಇಲ್ಲ, ಸಂಬಳದ ಭದ್ರತೆ, ಸಾಮಾಜಿಕ ಭದ್ರತೆ, ಕೆಲಸದ ಭದ್ರತೆ ಎಲ್ಲ ಕಿತ್ತಾಕಿದ್ದಾರೆ. ಸುಪ್ರೀಂ ಕೋರ್ಟ್ ತಲೆ ಆಗ್ತಾ ಇಲ್ಲ. ಡಿಮಾನಿಟೈಸೇಷನಲ್ಲಿ ಸುಪ್ರೀಂ ಕೋರ್ಟ್ ತಲೆ ಆಗ್ತಾ ಇಲ್ಲ. GSTನಲ್ಲಿ
ಸುಪ್ರೀಂ ಕೋರ್ಟ್ ತಲೆ ಆಗ್ತಾ ಇಲ್ಲ, CAA ಸುಪ್ರೀಂ ಕೋರ್ಟ್ ತಲೆ ಆಗ್ತಾ ಇಲ್ಲ ಅಂದರೆ ಇಡೀ ದೇಶದ ಕಾನೂನು ವ್ಯವಸ್ಥೆ ನ್ಯಾಯಾಂಗ ಈಗ ಸಂಘಿಗಳ ಕೈಗೆ ಹೋಗಿದೆ. ಇದಕ್ಕೆ ತೀರ್ವು ಐ ಡೋಂಟ್ ವಾಂಟ್ ದಿ ರೂಲಿಂಗ್ dispensation is sitting there as a law minister to appoint these type of elements as judges of the High Court and Supreme Court. ಭಾರಿ ಗಂಭೀರವಾಗಿದೆ. ಕಾನೂನಿನ ವ್ಯವಸ್ಥೆ, ನ್ಯಾಯಾಂಗದ ವ್ಯವಸ್ಥೆ ನಮ್ಮ ಕೈ ಬಿಟ್ಟು ಹೋಗಿ ಸಂಘಿಗಳ ಕೈಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ದಿಸ್ ಇಸ್ ಎ ಗ್ರೇಟ್ ಡೇಂಜರ್. ಈ ಡೇಂಜರ್ಗೆ ವಿರೋಧವಾಗಿ ನಾವು ಮಾತಾಡಬೇಕು, ಹೋರಾಟ ಮಾಡಬೇಕು ಅಂತ ಹೇಳಿ ಟೈಮ್ ಆಗಿಬಿಟ್ಟಿದೆ. ಅವಕಾಶಕ್ಕೆ ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು. ಇನ್ಕಲಾಬ್ ಜಿಂದಾಬಾದ್. ಸೇರಿದವನು ನಾನು ಉಳುಮೆ ಮಾಡೋಕ್ಕೆ ಗದ್ದೆಗೆ ಇಳಿದಾಗ ಯಾವುದೋ ವಿಗ್ರಹವನ್ನು ಮತ್ತೊಂದನ್ನು ನೋಡದೆ ಅಲ್ಲೇ ಭೂಮಿಯಲ್ಲಿದ್ದ ಸೆಗಣಿಯನ್ನು ಮಣ್ಣನ್ನು ಉಂಡೆ ಮಾಡಿ ಅಲ್ಲೇ ಅಂಚಿನ ಮೇಲಿದ್ದಂಥ ಗರಿಕೆಯನ್ನು ಅದರ ಮೇಲೆ ನೆಟ್ಟು ಇದೇ ನನ್ನ ದೈವ, ನಮಗೆಲ್ಲ ಒಳ್ಳೇದು ಮಾಡು, ಒಳ್ಳೆ ಫಸಲನ್ನು ಕೊಡು, ಉಳುಮೆ ಮಾಡೋ ಎತ್ತಿಗೆ ಕಾಲು ಸೋತಬಾರದಂತೆ ಇಡು ಅಂತ ಹೇಳ್ತಕ್ಕಂಥ ಧರ್ಮಕ್ಕೆ ಸೇರಿದವನು ನಾನಾಗಿದ್ದೆ. ಅದೇ ರೀತಿಯಾಗಿ ತುಂಬ ಜನ ಯೋಚನೆ ಮಾಡ್ತಾಯಿದ್ರು, ರಾಮ ಹುಟ್ಟಿದ ಮೇಲೆ ನಮ್ಮ ಪರಂಪರೆ, ಕೃಷ್ಣ ಹುಟ್ಟಿದ ಮೇಲೆ ನಮ್ಮ ಪರಂಪರೆ ಅಂತ ಯೋಚನೆ ಮಾಡ್ತಿರುವಾಗ ಯುದ್ಧೋನ್ಮಾದಿಯಾದಿಯೇ ಹೊರಟಂತಹ ಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸದೆ ಗೋಪಾಲಕನಾಗಿದ್ದಂಥ ಕೊಡಲು ಹಿಡಿದ ಕೃಷ್ಣನಿಗೆ, ಬೆಣ್ಣೆ ತಿಂದ ಕೃಷ್ಣನಿಗೆ ಮಾತ್ರ ನಮ್ಮ ಪೂಜೆ ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ಪರಂಪರೆಗೆ ಸೇರಿರ್ತಕ್ಕಂಥವನು ನನ್ನ ಧರ್ಮ. ಅದೇ ರೀತಿಯಾಗಿ 4 ಜನ ಕೂತು ಚರ್ಚೆ ಮಾಡಿದಾಗ ತನ್ನ ತಾಯಿಗೋ ಹೆಂಡತಿಗೋ ಅಸಂಬದ್ಧವಾದ ಶಬ್ದವನ್ನು ಹೇಳಿದಾಗ ಈ ರೀತಿಯಾದ ಅಸಂಬದ್ಧವಾದ ಶಬ್ದವನ್ನು ಹೇಳೋದು ದೇವರು ಮೆಚ್ಚೋದಿಲ್ಲ ಅಂತ ಹೇಳಿ ಸೂಚನೆ ಕೊಟ್ಟಂತಹ ಒಂದು ಪರಂಪರೆಗೆ ಸೇರಿದ್ದು ನನ್ನ ಧರ್ಮ. ಇದನ್ನು ಯಾಕಿಲ್ಲಿ ನಾನು ಹೇಳಿದೆ ಅಂತಂದರೆ, ತುಂಬ ಸತಿ ಚರ್ಚೆ ಆಗುತ್ತೆ. ಹಿಂದಿನ ಗೋಷ್ಠಿಯಲ್ಲೂ ನಾನು ಗಮನಿಸ್ತಾ ಇದ್ದೆ, ಹಿಂದೂ ಧರ್ಮ ಯಾರು, ಹಿಂದೂ ಧರ್ಮದ ವಕ್ತಾರರು ಯಾರು ಅಂತ. ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಹಿಂದೂ ಧರ್ಮದ ವಕ್ತಾರರು ಹಿಂದಿನ ಗೋಷ್ಠಿಯಲ್ಲಿ ಹೇಳಿದಂತೆ ಅದು ಗಾಂಧಿ ಮತ್ತು ಅಂಬೇಡ್ಕರ್ ಅಂತ ಹೇಳಿ ನಾನು ಹೇಳ್ತಾ, ಮತ್ತು ನಾವು ಇಲ್ಲಿ ಕುಳಿತಿರಬಹುದಾದ ನಾವೆಲ್ಲರೂ ಸಹಿತ ಹಿಂದೂ ಧರ್ಮದಲ್ಲಿ ಇರಬಹುದಾದಂತಹ ಒಳ್ಳೆಯ ಅಂಶಗಳ ವಕ್ತಾರರು ನಾವೇ ಹೊರತು ಆ ಧರ್ಮ, ಆ ಪರಂಪರೆ, ಆ ಸಂಸ್ಕೃತಿಯನ್ನು ರಕ್ಷಿಸುವ, ಬೆಳೆಸುವ ಹೊಣೆಗಾರಿಕೆಯನ್ನು ಯಾರಿಗೂ ಸಹಿತ ಗುತ್ತಿಗೆಯನ್ನು, ವಿಶೇಷವಾಗಿ RSSನವರಿಗೆ ಆ ಗುತ್ತಿಗೆಯನ್ನು ಕೊಟ್ಟಿಲ್ಲ ಅನ್ನುವಂತಹ ಸ್ಪಷ್ಟತೆಯನ್ನು ನಾವೆಲ್ಲ ತಂದ್ಕೋಬೇಕು. ನಮಗೊಬ್ಬರು ಆಳುವ ದೊರೆ ಇದ್ದಾರೆ. ಆ ದೊರೆ 10 ವರ್ಷದಿಂದ ಗುಜರಾತಿಂದ ಡೆಲ್ಲಿಗೆ ಬಂದಾಗ ಅದು ಹೇಳ್ತು, ನಾನು ರಾಮನ ಭಕ್ತ ಅಂತ ಹೇಳ್ತು. 5 ವರ್ಷ ಬಿಟ್ಟು 2019ಕ್ಕೆ ಬಂದ ಕೂಡಲೇ ನಾನು ರಾಮನ ಬಂಟ ಹನುಮಂತ ಅಂತ ಹೇಳ್ತು. ನಾವು ಅದಕ್ಕೂ ಚಪ್ಪಾಳೆ ಹೊಡೆದ್ವಿ. ಈಗ ಮೊನ್ನೆ ಎಲೆಕ್ಷನ್ನು 5ನೇ ಹಂತ ಮುಗಿದ ಮೇಲೆ ಹೇಳ್ತಾ ಇದೆ ನಾನೇ ರಾಮ ಅಂತ. ಈಗ ಹೇಳ್ತಾ ಇದೆ ನಾನೇ ರಾಮ. ಇಂತಹ ಪರಿಸ್ಥಿತಿ ಒಳಗೆ ನಾವೆಲ್ಲ ಇದ್ದೀವಿ. ನಾನು ಆ ಅಲ್ಲಮ ಬಳಸಿದ ತೋರುಂಬ ಭಕ್ತಿ ಇತ್ತಲ್ಲ, ಅದು ಏನಾದರೂ ಈಗ ತುಂಬ ಆಪ್ಟ್ ಆಗ್ತಾ ಇದ್ದರೆ, ಅದಕ್ಕೆ ಉಪಮೆಗಳು ಸಿಗ್ತಾ ಇದ್ದರೆ, ಅದು ವರ್ತಮಾನದ ಸಂದರ್ಭದ ಧರ್ಮ ರಾಜಕಾರಣದಲ್ಲಿ. ಹೆಂಗೆ ಅಂತ ಹೇಳಿದ್ರೆ, ನಾವೇನಾದರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಊರು ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ಬನ್ನಿ ಅಂತ ಹೇಳಿ ನಮ್ಮ ಗೆಳೆಯರ ಹತ್ರ, ಹೌದು ಕಣೋ ನಾನು ಊರು ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ರಿ ಅಂದರೆ ಅವನು ಹೇಳ್ತಾನೆ, ನೀನು ನಮಸ್ಕಾರ ಮಾಡಿ ಬಂದರೆ ಸಾಲದು, ಒಂದು ವಿಡಿಯೋ ಬೇಕು ನಮಗೆ. ಇವತ್ತು ನಮ್ಮ ಭಕ್ತಿಗೆ ಸಾಕ್ಷ್ಯವನ್ನು ಕೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಒಳಗಡೆ ನಾವೆಲ್ಲ ಬಂದು ನಿಂತಿದೆ. ಹೀಗಿರ್ತಕ್ಕಂಥ ಹೊತ್ತಿನಲ್ಲಿ ಈ ಧರ್ಮ ರಾಜಕಾರಣ, ಪ್ರಜಾಪ್ರಭುತ್ವ ಮತ್ತು ಚುನಾವಣೆಯಲ್ಲಿ ಹೇಗೆ ಬರುತ್ತೆ ಅಂತಂದರೆ, ಒಬ್ಬ ರಾಜಕಾರಣಿ ಇದ್ದರು. ಅವರು ಹೋಗ್ಬಿಟ್ಟು ಮಂಗಳೂರಿನಂಥ ಊರಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ಈ ಬಾರಿಯ ಚುನಾವಣೆ ಅಲ್ಲಾ ವರ್ಸಸ್ ರಾಮನ ಚುನಾವಣೆ ಅಂತ ಅಂದರು. ನಾನು ನಿರಂಜನಾರಾಧ್ಯರೆ ಇವರು ಅಲ್ಲಾ ವರ್ಸಸ್ ರಾಮ, ಅರೆ ಕಾಂಗ್ರೆಸ್ ವರ್ಸಸ್ BJP ವರ್ಸಸ್ ಜನತಾದಳ ವರ್ಸಸ್ ಕಮ್ಯುನಿಸ್ಟು ಇವೆಲ್ಲ ಕೇಳಿದ್ವಿ. ಇದು ಯಾವುದಪ್ಪ ರಾಮ ವರ್ಸಸ್ ಅಲ್ಲನ್ ಚುನಾವಣೆ ಅಂತೇಳಿ ಒಂದು ಸ್ಪಷ್ಟೀಕರಣ ಇರಲಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ದೈವಗಳನ್ನೆಲ್ಲ ನಂಬಿಕೊಂಡು, ಭೂತಾರಾಧನೆಯ ಸಂಸ್ಕೃತಿಯನ್ನು ನಂಬಿಕೊಂಡು ನಾನು ಮಾತಾಡ್ತಾ ಹೇಳಿದೆ, ಪುಣ್ಯಾತ್ಮ ಇದು ಅಲ್ಲಾ ವರ್ಸಸ್ ರಾಮನ ಚುನಾವಣೆ ಅಲ್ಲ,
ಪಂಜುರುಳಿ, ಚೌಡಿ, ಮಾರಿ, ಕೊಟ್ಟೂರೇಶ್ವರ, ಬಸವೇಶ್ವರ, ಜೀಸಸ್, ಮಹಾವೀರ, ಬುದ್ಧ, ಅಲ್ಲ, ರಾಮ, ಕೃಷ್ಣ ಎಲ್ಲರೂ ಸೇರಿ ಆಶೀರ್ವಾದ ಮಾಡ್ತಕ್ಕಂಥ ಚುನಾವಣೆ ಅಂತ ಅಂದೆ. ಸ್ಪಷ್ಟೀಕರಣ ಕೊಟ್ಟಿದ್ದು ನಾನು, ಆದರೆ ಎಡಿಟ್ ಮಾಡೋದು ಅವರಲ್ವಾ. ಅವ್ರು ಏನು ಮಾಡಿದ್ರು ಅಂತಂದರೆ, ನಾನಲ್ಲಿ ಬೇರೆ ಪಂಜುರ್ಲಿ, ಮಾರಿಕಾಂಬ, ಕೊಟ್ಟೂರೇಶ್ವರ ಬಿಟ್ಟಿದ್ದನ್ನೆಲ್ಲ ತೆಗೆದ್ರು, ಅಲ್ಲ ವರ್ಸಸ್ ರಾಮನ ಚುನಾವಣೆ ಅಂತ ಹೇಳಿದ್ದಾರೆ ನೋಡಿ ಅಂತ ವೈರಲ್ಲೋ ವೈರಲ್. ಯಾವ ರೀತಿಯಾದ ಧರ್ಮ ಮತ್ತು ಈ ನಂಬಿಕೆಗಳು ಜನರ ನಡುವೆ ಚುನಾವಣೆಯಲ್ಲಿ ಇಂಪಾರ್ಟೆನ್ಸ್ ಗಳಿಸಿದೆ ಅಂದರೆ, ನನ್ನ ಹತ್ತಿರದವರು, ನನ್ನ ಸಂಬಂಧಿಕರು, ನನ್ನ ಬಂಧು ಬಳಗದವರು ಸಹಿತ ನೀನು ಹಿಂಗೆ ಹೇಳಿದ್ದೀಯಾ ಅಂತ ನನ್ನನ್ನು ಕೇಳೋದ್ರೊಳಗಡೆ ನೀನು ಹಿಂಗೆ ಹೇಳಬಾರ್ದಿತ್ತು. ಇದು ಧರ್ಮ ವಿರೋಧ, ಇದು ದೈವ ವಿರೋಧ, ಇದು ಸಂಸ್ಕೃತಿ ವಿರೋಧ, ಇದು ಸಂವಿಧಾನ ವಿರೋಧ ಅಂತಲೂ ಹೇಳಿ ನಮಗೆ ಹೇಳ್ತಕ್ಕಂಥ ಸಂದರ್ಭದೊಳಗೆ ನಾವು ಬಂದು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಎಂತಹ ರೀತಿಯ ಚುನಾವಣೆಗಳನ್ನು ಎದುರಿಸ್ತಾ ಇದ್ದೀವಿ ನೀವು ನೋಡಿ. ಚುನಾವಣೆಯಲ್ಲಿ ನಮ್ಮ ಮಹಾದೊರೆಗಳು, ಮತ್ತು ಯಾರೋ ಗಲಾಟೆ ಮಾಡಬೇಡಿ, ಯಾಕ್ರಿ ಪ್ರಧಾನಿನ ಮಹಾದೊರೆಗಳು ಅಂತ ಹೇಳ್ತೀರಿ ಅಂತ. ಇರಲಿ, ಅವರು ದೊರೆಗಳ ಥರನೇ ಇದ್ದಾರೆ. ನಾವು ಹಿಂದೆಲ್ಲ ಕೃಷ್ಣದೇವರಾಯ, ಈ ರೀತಿ ಸಿನಿಮಾಗಳ, ನೃಪತುಂಗ, ಈ ರೀತಿ ಸಿನಿಮಾ ಎಲ್ಲ ನೋಡುವಾಗ ರಾಜ ಎಲ್ಲರೂ ಊರ ದೇವರನ್ನು, ರಾಜಗುರುವನ್ನು, ರಾಜ ದೇವತೆಯನ್ನು, ರಾಜರಾಜೇಶ್ವರಿಯನ್ನು ಪೂಜೆ ಮಾಡುವಾಗ ಯಾವ ರೀತಿ ಬಂದರೋ ಅದೇ ರೀತಿಯಾಗಿ ಈ ಸಂವಿಧಾನ ಸ್ವೀಕಾರ ಮಾಡಿ 75 ವರ್ಷದ ಮೇಲೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅದು ಸ್ಲೋ ಮೋಷನ್ನಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗಂಭೀರವಾಗಿ ಹೋಗಿ ಅವ್ರ ಶಿಷ್ಯರುಗಳೆಲ್ಲ ಅದೇ ಟೈಮಲ್ಲಿ ನಮ್ಮನೆಗೂ ಬಂದಿದ್ರು. ಬಂದವರು ಬಾಲನ್ ಸರ್ ಏನು ಮಾಡಿದ್ರು ಅಂದರೆ, ಹಿಂದ್ಗಡೆ 10 ಮೊಬೈಲ್ ಆನ್ ಮಾಡಿ ಇಟ್ಕೊಂಡಿದ್ದಾರೆ. ಏನು ಅಂತ ನಾನು ಹಿಂದಿನ ದಿವಸ ಎಲ್ಲೋ ಹೇಳಿದ್ದೆ, ಇದು ಮಂತ್ರಾಕ್ಷತೆ ಅಲ್ಲ, ಚುನಾವಣೆ 4 ತಿಂಗಳಿದೆ, ಇದು ತಂತ್ರಾಕ್ಷತೆಯನ್ನು ಕೊಡ್ತಾ ಇದ್ದಾರೆ, ಇದು ಚುನಾವಣೆಯ ತಂತ್ರಾಕ್ಷತೆ ಅಂತಂದಿದ್ದೆ. ಅದನ್ನು ಇವ್ರು ಏನಾರು ಹೇಳಿಬಿಟ್ರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಇವ್ರನ್ನ ಧರ್ಮ ವಿರೋಧಿ ಅಂತ ಮಾಡಬೇಕು ಅಂತೇಳಿ ಸುತ್ತ 10 ವಿಡಿಯೋ ಹಿಡ್ಕೊಂಡು ಮಂತ್ರಾಕ್ಷತೆ ತಗೊಂಡು ನಮ್ಮ ಮನೆಗೆ ಬಂದಿದ್ದು. ತಗೊಳ್ಳಿ ಸ್ವಾಮಿ ಮಂತ್ರಾಕ್ಷತೆ ಅಂತ. ನಾನು ತಗೊಂಡೆ, ಭಕ್ತಿಯಿಂದ, ತೋರುಂಬ ಭಕ್ತಿಯಿಂದ ತಗೊಂಡು ಕೇಳಿದೆ, ತಮ್ಮ ಇದನ್ನ ಏನು ಮಾಡಬೇಕು ಅಂತ. ಏನಾರು ಮಾಡಿ ಅಂತ. ನೋಡು, ಹಂಗೆಲ್ಲ ಮಾಡೋಕ್ಕಾಗಲ್ಲ, ನಮ್ಮ ಸಂಸ್ಕೃತಿಲಿ ಒಂದು ಪದ್ಧತಿ ಇದೆ. ಅದೇನು ಅಂದರೆ, ಈ ರೀತಿ ನೀವು ಮಂತ್ರಾಕ್ಷತೆ ಅಂತ ಕೊಟ್ಟ ಮೇಲೆ ಇದನ್ನು ನಾವು ನೆಲಕ್ಕೆಲ್ಲ ಚೆಲ್ಲಂಗಿಲ್ಲ. ಚೆಲ್ಲಿದ್ರೆ ಇದು ಮಂತ್ರಾಕ್ಷತೆ, ನಿಮ್ಮ ತಂತ್ರಾಕ್ಷತೆ ಸಸ್ಯವಾಗಿ ಹುಟ್ಟೋದಿಲ್ಲ, ಎಲೆಯಾಗಿ ಬರೋದಿಲ್ಲ, ತರಕಾರಿ ಆಗೋದಿಲ್ಲ, ಭತ್ತ ಬೆಳೆಯೋದಿಲ್ಲ. ಮತ್ತೇನು ಮಾಡ್ತೀರಿ? ನೋಡು, ಒಂದು ಪದ್ಧತಿ ಇದೆ. ಅದೇನು? ಇದನ್ನು ತೆಗೆದು ನಮ್ಮ ತಲೆ ಮೇಲೆ ಇಟ್ಕೊಂಡು ಮತ್ತೆ ಎಲ್ಲರೂ ಬಿದ್ದೋಗ್ಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ, ಜಗತ್ತಿಗೆಲ್ಲ ಒಳ್ಳೇದಾಗಲಿ. ಜಗತ್ತಿಗೆಲ್ಲ ಇಲ್ಲ, ಭಾರತಕ್ಕೆ ಒಳ್ಳೇದಾಗಲಿ. ಸಂತೋಷಪ್ಪ, ಭಾರತಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ. ಕೇಳಿ, ಹಾಗೆ ಕೇಳಿ ಅಂದ. ಇಲ್ಲಪ್ಪ, ಇನ್ನೊಂದು ಪದ್ಧತಿ ಇದೆ ಅಂದೆ. ಏನು ಅಂದ? ನೋಡಿ, ಇದನ್ನು ಕೊಟ್ಟಿದ್ದನ್ನು ಅಲ್ಲಿ ಇಲ್ಲಿ ಚೆಲ್ಲಿ ಹಾಳು ಮಾಡಬಾರ್ದು. ಇದನ್ನು ಏನು ಮಾಡಬೇಕು ಅಂದರೆ, ಸರ್ಕಾರ ಕೊಟ್ಟಿರ್ತಕ್ಕಂಥ ಅನ್ನಭಾಗ್ಯದ ಅಕ್ಕಿಯ ಒಳಗೆ ಮಿಶ್ರಣ ಮಾಡಿ ಇದರಿಂದ ಅನ್ನ ಅಥವಾ ಪಾಯಸವನ್ನು ತಯಾರು ಮಾಡಿ ಸರ್ಕಾರ ಕೊಟ್ಟಿರುವ ಉಚಿತ ಬಸ್ ಪ್ರಯಾಣದ ಒಳಗಡೆ ಮಾರನೇ ದಿವಸ ಊಟ ಮಾಡಿ ಯಾತ್ರೆ ಹೋಗಿ ಬರಬೇಕು. ಇದು ಕಣೆ ಈ ಮಂತ್ರಾಕ್ಷತೆಯ ಮಹತ್ವ ಅಂತ. ನಾವು ವಿಡಿಯೋ ಎಲ್ಲ ಆನ್ ಮಾಡ್ಕೊಂಡಿದ್ರಲ್ಲ, ಈ ಹುಡುಗರಿಗೆ ಕೇಳಿದೆ, ಇದನ್ನೆಲ್ಲ ಕಡೆ ಹಾಕ್ತೀರ? ನಾನು ಇಲ್ಲ, ಇದಕ್ಕೆ ಸ್ವಲ್ಪ ನಮಗೆ ಮೈನಸ್ ಆಗ್ತದೆ, ಹಾಕಲ್ಲ ಅಂತ ಅಂದ. ಇದು ಸ್ವಲ್ಪ ನಮಗೆ ಮೈನಸ್ ಆಗ್ತದೆ, ಹಾಕೋದಿಲ್ಲ ಅಂತ. ಯಾವ ರೀತಿಯಾದ ವಿಚಿತ್ರವಾದ ಸಂದರ್ಭ ಬಂದಿದೆ ಅಂದರೆ, ಎಲ್ಲ ರಾಜಕಾರಣಿಗಳು ಸಹಿತ ಇವತ್ತು ಒಂದು ಧರ್ಮದ ವಿಚಾರಗಳನ್ನು ಹೊರತುಪಡಿಸಿ ಬದುಕಿನ ವಿಚಾರವನ್ನು ಮಾತಾಡಲಿಕ್ಕೆ ಯಾವ ಚುನಾವಣೆಯಲ್ಲಿ ಯಾರೂ ಸಹಿತ ತಯಾರಿಲ್ಲದ ಪರಿಸ್ಥಿತಿ ಇದೆ. ಕೇಸರಿ ಹರಿವು ಸಿನಿಮಾ ತೋರಿಸಿದ್ರು, ರೈತ ಸತ್ಯಾಗ್ರಹದ ಬಗ್ಗೆ. ರೈತ ಸತ್ಯಾಗ್ರಹ ಸಿನಿಮಾ ತೋರಿಸಿ ಕೊಪ್ಪಳದಲ್ಲಿ ಚುನಾವಣೆ ಮಾಡೋಣ ಅಂದರೆ ಯಾವ ರಾಜಕೀಯ ಪಕ್ಷದವರು ತಯಾರಿಲ್ಲ. ಸರ್, ಅದೆಲ್ಲ ಆಗಲ್ಲ. ಮತ್ತೇನು ಮಾಡ್ತೀರಿ? ನಾವೊಂದು 5 ಜನ ಪೀಠಾಧಿಪತಿಗಳಿಗೆ ಹೋಗ್ತೀವಿ, ಅವ್ರಿಗೆ ಕಾಲಿಗೆ ಅಡ್ಡ ಬೀಳ್ತೀವಿ, ಸಾಧ್ಯವಾದರೆ ಅವ್ರ ಕಂಠು ಮಟ್ಟ ಹೂ ತುಂಬಿಸ್ತೀವಿ, ದೊಡ್ಡ ಹಾರ ಹಾಕ್ತೀವಿ, ಈಚೆಗೆ ಬಂದು ಮಸೀದಿಗೆ ಹೋಗಿ ಮೌಲ್ವಿಗೆ ನಮಸ್ಕಾರ ಮಾಡ್ತೀವಿ, ಅಲ್ಲಿ ಹೋಗಿ ಪಾದ್ರಿಗೆ ನಮಸ್ಕಾರ ಮಾಡ್ತೀವಿ, ಈ ರೀತಿ ಮಾಡಿ ರಾಜಕಾರಣ ಮಾಡ್ತೀವಿ ಅಂತ ಒಬ್ಬರು ಹೇಳಿ. ಮತ್ತೊಬ್ಬರು ಅಂತೂ ಗಟ್ಟಿಯಾಗಿ ಹೇಳಿದ್ರು, ಬೆಳಿಗ್ಗೆ ನಮ್ಮ ಜಸ್ಟಿಸ್ ಅವ್ರು ಹೇಳಿದ್ರಲ್ಲ, ಯಾವ ರೀತಿ ಅಂದರೆ ಸಂವಿಧಾನವನ್ನು ಬದಲಾಯಿಸೋಕ್ಕೆ ಬರೋದೇ ನಮ್ಮ ಉದ್ದೇಶ ಅಂತಂದರು. ಅವರಿಗೆ ಧರ್ಮ ರಾಜಕಾರಣ ಅಂತ ಹೇಳೋ, ಸಂವಿಧಾನ ಅಂತ ಹೇಳೋ, ಆ ಪಕ್ಷದ ಅನಿವಾರ್ಯತೆ ಅಂತ ಹೇಳೋ, ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಗ್ರಾಚಾರ ನೋಡಿ, ಈ ಪಠ್ಯಪುಸ್ತಕ ಎಲ್ಲ ತಿರುಗಣೆ ಮಾಡೋಕ್ಕೆಲ್ಲ ಕಾರಣ ಆಗಿದ್ರಲ್ಲ, ಅವ್ರಿಗೆ MP ಟಿಕೆಟ್ ಕೊಡ್ತು. ಆ MP ಟಿಕೆಟ್ ತಗೊಂಡಂತಹ ನಮ್ಮ ಕರ್ನಾಟಕದ ಮಾಜಿ ಸ್ಪೀಕರ್
ಮಾಜಿ ಸಭಾಧ್ಯಕ್ಷರು ಹೇಳಿದ್ದೇನೆಂದರೆ, ನಮ್ಮದು ಗುರಿ ಅದೇನೇ, ಧ್ವನಿ ಸ್ವಲ್ಪ ಸ್ಲೋ ಅಂತ. ನನ್ನ ಉದ್ದೇಶನೂ ಸಂವಿಧಾನನ ಬದಲಾಯಿಸೋದೆ, ಆದರೆ ನನ್ನ ಧ್ವನಿ ಸ್ವಲ್ಪ ಸಣ್ಣಕ್ಕೆ ಅಂತ ಅಂದರು. ಅದನ್ನು ನಮ್ಮ ಕರ್ನಾಟಕದ ಮಾಜಿ ಸಭಾಧ್ಯಕ್ಷರು ಹೇಳಿದರು. ಮತ್ತು ಸಭಾಧ್ಯಕ್ಷ ಪೀಠಕ್ಕೆ ಭಾರಿ ಗೌರವದಿಂದ ಹೇಳ್ತೇನೆ, ಸಂವಿಧಾನ ರಚನೆ ಆದಮೇಲೆ ನಮಗೆ ನಿಮಗೆ ಎಲ್ಲ ಕೈಗೆ ಒಂದು ಬದುಕುವ ಧರ್ಮ ಸಿಕ್ತು ಅನ್ನೋದನ್ನು ನಾವು ನೀವು ಎಲ್ಲ ಪ್ರತಿಪಾದಿಸ್ತಿರೋ ಹೊತ್ತಿನಲ್ಲೇ ಕರ್ನಾಟಕ ವಿಧಾನಸಭೆ ಒಳಗಡೆ ಕಳೆದ ಬಾರಿ ಒಂದು ವ್ಯವಸ್ಥಿತವಾದ ಸಂಚು ನಡೀತು. ಅದೇನು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಣೀತವಾದ ಸಂವಿಧಾನ ಏನು ನಮ್ಮ ಕೈಲಿದೆ, ಆ ಸಂವಿಧಾನ ರಚನೆಯ ಬಗ್ಗೆ ಅದಕ್ಕೆ ಒಂದು ಹೊಸ ವ್ಯಾಖ್ಯಾನ, ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನದಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ 10 ದಿನಗಳ ಕಾಲ ವಿಶೇಷವಾದ ಒಂದು ಸದನ ಸೆಷನ್ ನಡೆದಿತ್ತು ಅನ್ನೋದನ್ನು ನಾವೆಲ್ಲ ಮರೆತು ಬಿಡ್ತಕ್ಕಂಥ ಸಂದರ್ಭದಲ್ಲಿದ್ದೇವೆ. ಅದರ ಇಡೀ ಪುಸ್ತಕವನ್ನು ನಾನು ತರಿಸಿದ್ದೀನಿ. ಮಧ್ಯೆ ಎಲ್ಲರೂ ಆ ಉತ್ತರ ಕನ್ನಡದ ಅಭ್ಯರ್ಥಿ ಆಗಿದ್ರಲ್ಲ, ಅವ್ರು ಮಧ್ಯೆ ಹೇಳೋದು ಎಲ್ಲ ಕಡೆನೂ, ಅಲ್ಲಲ್ಲ ಅದು ಸಂವಿಧಾನ ಗೊತ್ತಲ್ಲ ನಿಮಗೆ, ಅದೇನು ಕ್ರೆಡಿಟ್ ಯಾರೋ ಒಬ್ಬರಿಗೆ ಹೋಗಬೇಕಾಗಿಲ್ಲ. ಅಂದರೆ ಅವ್ರ ಉದ್ದೇಶ ಏನು ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಕ್ರೆಡಿಟನ್ನು ನಮ್ಮ ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿ ಕೊಟ್ಟಿದೆ ಅದು ಹೋಗಬಾರ್ದು, ಅದು ಅಲ್ಲ ಅಂತ ಮರು ನಿರೂಪಿಸೋದಕ್ಕೆ ಪದೇ ಪದೇ ಹೇಳೋದು. ಪುಣ್ಯಾತ್ಮಕ್ಕೆ ಹೆಸರು ಹೇಳೋಕ್ಕೊಂದು ಧೈರ್ಯ ಇಲ್ಲ ಅಷ್ಟೇ, ಅದು ಒಬ್ಬರಿಗೆ ಕ್ರೆಡಿಟ್ ಹೋಗಬಾರ್ದಲ್ಲ. ಯಾಕೆ ಈ ಮಾತನ್ನು ನಾನು ನಿಮಗೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ನೀವು ಎಲ್ಲರೂ ಸಹಿತ ಕುಳಿತವರು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಪ್ರಾರಂಭದಲ್ಲಿ ಹೇಳಿದ್ರಲ್ಲ, ಕೆಲವರು ರಾಮನ ಒಕ್ಕಲಾಗಿ, ಕೆಲವರು ಕೃಷ್ಣನ ಒಕ್ಕಲಾಗಿ, ಕೆಲವರು ಊರಿನ ಇನ್ಯಾವುದೋ ಅವಧೂತ ಇವರೆಲ್ಲ ಧರ್ಮ ಸುಧಾರಕರ ಹೆಸರಿನಲ್ಲಿ ಬಂದಂಥ ಧರ್ಮಗಳ ಹೆಸರಿನಲ್ಲಿ ನಮಗೆ ಹುಟ್ಟು ಪರಂಪರೆ ಅಂತ ಹೇಳಿದ್ರೆ, ಇಡೀ ಭಾರತದ ಜನ ಒಂದು ಸಂಗತಿಯನ್ನು ಸ್ಪಷ್ಟವಾಗಿ ಹೇಳಬೇಕು, ನಮ್ಮೆಲ್ಲರ ಹುಟ್ಟು ಪರಂಪರೆ ಸಂಸ್ಕೃತಿ ಮೂಲ ಪ್ರಾರಂಭವಾಗಿದ್ದು ನಮ್ಮ ಸಂವಿಧಾನದಿಂದ ಅನ್ನುವಂಥ ಸಂಗತಿಯನ್ನು ನಾವು ಸ್ಪಷ್ಟವಾಗಿ ಹೇಳಬೇಕು. ಅದನ್ನೇ ಬಾಲನ್ ಸರ್ ಭಾರಿ ಖೇದದಿಂದ ಹೇಳಿದರು, ನಾವು ಮೂಲವನ್ನು ಎಲ್ಲಿಗೋ ಇದ್ದೀವಿ, ಎಂತೆಂಥದಕ್ಕೆ ಹುಡ್ಕೊಂಡು ಹೋಗ್ತಿದ್ದೀವಿ ಅಂತಂದರೆ ನೋಡಿ, ಅದರ ಒಂದು ರೂಪಕವಾಗಿಯೇ ಕಳೆದ ಬಾರಿ ಒಂದು 5 ವರ್ಷದ ಹಿಂದೆ ಲೋಕಸಭೆ ಚುನಾವಣೆ ಬಂದಾಗ ಗುಹೆ ಒಳಗೆ ಕೂತ್ಕೊಂಡಿದ್ರು. ನಮ್ಮ ಅಮ್ಮ, ನಮ್ಮ ಅಕ್ಕ ಇವರೆಲ್ಲರೂ ಸಹಿತ ಪುಲ್ವಾಮಾದಲ್ಲಿ ಸೈನಿಕರು ಸತ್ತೋಗಿದ್ದು ಮರ್ತೋಯ್ತು, ನೋಟ್ಬಂದಿ ಸಮಸ್ಯೆ ಮರ್ತೋಯ್ತು, ನಿರುದ್ಯೋಗದ ಸಮಸ್ಯೆ ಮರ್ತೋಯ್ತು. ಅಯ್ಯೋ, ದೇಶಕ್ಕಾಗಿ ಎಷ್ಟು ಚೆನ್ನಾಗಿ ತಪಸ್ಸು ಮಾಡ್ತಾ ಕೂತಾರೆ ನಮ್ಮ ಪ್ರಧಾನಮಂತ್ರಿ ಅಂತ. ನಮ್ಮ ಅಕ್ಕ ನಮ್ಮ ಅಮ್ಮನನ್ನು ಸಹಿತ ಈ ವಿಚಾರದಲ್ಲಿ, ಅಯ್ಯೋ ಮೂರ್ಖ ಶಿಖಾಮಣಿ, ಅವ ಅಲ್ಲಿ ಕೂರೋ ಅವಶ್ಯಕತೆ ಇಲ್ಲ, ಅವನು ಪಾರ್ಲಿಮೆಂಟಲ್ಲಿ ಕುತ್ಕೋಬೇಕು, ಸೆಕ್ರೆಟ್ರಿಯೇಟಲ್ಲಿ ಕುತ್ಕೋಬೇಕು, ಕ್ಯಾಬಿನೆಟ್ ಮಿನಿಸ್ಟ್ರಿಗಳನ್ನು ಲೀಡ್ ಮಾಡಬೇಕು, ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಅಂದರೆ ಹೇಳಿದ್ರೆ ನಮ್ಮ ಅಕ್ಕ ನಮ್ಮ ಅಜ್ಜಿ ಕೇಳಂಗಿಲ್ಲ. ನಮ್ಮ ಅಜ್ಜಿ ಈ ಧರ್ಮ ರಾಜಕಾರಣದ ಭಾಗವಾಗಿ ಯೋಚನೆ ಮಾಡ್ತಾಯಿತ್ತು. ನಮ್ಮ ಅಜ್ಜಿ ಹೇಳ್ತು, ನೋಡು ಹೆಂಗೆ ತಪಸ್ಸು ಕೂತ್ಕೊಬಿಟ್ಟಿದ್ದಾನೆ. ಯಾವ ಮಹಾಮಹಿಮರು ಕೂತಿದ್ರು ಹೇಳು? ನೆಹರು ಕೂತಿದ್ನ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂತಿದ್ರ, ಮನಮೋಹನ್ ಸಿಂಗ್ ಕೂತಿದ್ರ, ದೇವೇಗೌಡರು ಕೂತಿದ್ರ, ದೇವಿಲಾಲ್ ಕೂತಿದ್ರ? ಇವ್ರು ಯಾರೂ ಕೂತಿರ್ಲಿಲ್ಲ. ಇವ್ರು ನೋಡು ಗುಹೆಲೋ ಕೂತಿದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಯಾಕೆ ಅಂದರೆ ನನ್ನ ಅಕ್ಕಂದ್ರಿಗೆ, ನನ್ನ ಅಜ್ಜಿಗೆ, ನಮ್ಮ ಕುಟುಂಬಸ್ಥರಿಗೆ ಅವರಿಗೆಲ್ಲ ಅನಿಸಿದ್ದು ಬದುಕಿನ ರಾಜಕಾರಣ, ಅವರ ಮಕ್ಕಳ ಉದ್ಯೋಗದ ರಾಜಕಾರಣ, ವಿದ್ಯಾಭ್ಯಾಸದ ರಾಜಕಾರಣ, ಆರೋಗ್ಯದ ರಾಜಕಾರಣ ಗೌಣವಾಯಿತು. ಧರ್ಮದ ಹೆಸರೇಳಿ ಬಂದಂತಹ ತೋರುಂಬ ಭಕ್ತಿಯ ವ್ಯಕ್ತಿಗಳ ರಾಜಕಾರಣ ಮುಖ್ಯ ಅಂತ ಕೊಡ್ತಾ ಇರ್ತಕ್ಕಂಥ ಹೊತ್ತಿನಲ್ಲಿ ನಾವು ಮತ್ತೆ ಮುನ್ನೆಲೆಗೆ ಅಂಬೇಡ್ಕರ್ ಮತ್ತು ಗಾಂಧಿಯನ್ನು ತರಬೇಕು. ನಾನು ಅದನ್ನು ಮೋಸ್ಟ್ಲಿ ದೇವನೂರು ಮಹಾದೇವರ ಶಬ್ದದಿಂದ ನಾನು ತಗೊಳ್ತೇನೆ. ಅದೇನು ಅಂತಂದರೆ, ಅನ್ಟಚಬಿಲಿಟಿ ಅಥವಾ ಯಾವುದೇ ರೀತಿ ಅಸಮಾನತೆಯನ್ನು ಗಾಂಧಿ ಘೋರವಾದ ಪಾಪ ಅಂತಂದರು. ಅಂಬೇಡ್ಕರ್ ಅದು ಪಾಪ ಮಾತ್ರ ಅಲ್ಲ, ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಮತ್ತು ಅಪರಾಧ ಅಂತಂದರು. ಎರಡೂ ಸಹಿತ ನಮ್ಮ ಹೃದಯದ ಧ್ವನಿ ಆಗಲೇಬೇಕು. ಯಾಕೆ ಅಂದರೆ ಯಾವುದೇ ರೀತಿಯ ಧರ್ಮ ರಾಜಕಾರಣದ ಭಾಗವಾಗಿರೋರಿಗೆ ಟಾರ್ಗೆಟ್ ಯಾರು ಅಂದರೆ ಧಾರ್ಮಿಕ ಸುಧಾರಣವಾದಿಗಳು. ನಾನು ಅದನ್ನು ಗಾಂಧಿಯ ಬದುಕಿಗೆ ಸಮೀಕರಿಸಿ ಹೇಳೋದಂತಾದರೆ, ಗಾಂಧಿಯಷ್ಟು ಸನಾತನಿ ಇನ್ನೊಬ್ಬ ಇಲ್ಲ, ಗಾಂಧಿಯಷ್ಟು ರಾಮ ಭಜನೆ ಮಾಡಿದವರು BJPಯ ಬೂತಾಧ್ಯಕ್ಷನೂ ಇಲ್ಲ, ಗಾಂಧಿಯಷ್ಟು ಕೃಷ್ಣ ಭಜನೆಯನ್ನು ಮಾಡಿದವನು RSSನ ಕಾರ್ಯವಾಹ ಪ್ರಚಾರಕ್ಕೂ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಗಾಂಧಿಯನ್ನು ಒಪ್ಪದ RSS ವಾದಿ ಗೋಡ್ಸೆಗೆ ಗಾಂಧಿಗೆ ಗುಂಡಿಕ್ಕಬೇಕು ಅಂತ ಅನ್ನಿಸ್ತು. ಯಾಕೆ ಅಂದರೆ ಗಾಂಧಿ ಧರ್ಮದ ಸುಧಾರಣವಾದಿಯಾಗಿದ್ದರು ಅನ್ನೋದನ್ನು ಯೋಚನೆ ಮಾಡ್ಕೊಳ್ತಾ
ಗೋಡ್ಸೆ ಪದೇ 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 ಸಹಿತ ನಾವೆಲ್ಲ ಕಡೆ ಮಾತಾಡ್ತಿದ್ದೇವೆ, ಗಾಂಧಿಯನ್ನು ಕೊಂದದ್ದು ಗೋಡ್ಸೆ ಅಂಥೇಳಿ. ನಾನಾದರೂ ಸ್ಪಷ್ಟವಾಗಿ ಹೇಳ್ತೇನೆ, ಗಾಂಧಿಯನ್ನು ಕೊಂದದ್ದು ಗೋಡ್ಸೆ ಅಲ್ಲ, ಗಾಂಧಿಯನ್ನು ಕೊಂದದ್ದು ಒಂದು ಸಂಸ್ಥೆ, ಒಂದು ವಿಚಾರಧಾರೆ. ಆ ವಿಚಾರಧಾರೆಯೇ ಯಾವುದು ಅಂದರೆ ಧರ್ಮ ರಾಜಕಾರಣದ ರೂಪದಲ್ಲಿ ನಮ್ಮ ಎದುರುಗಡೆ ಬರುತ್ತಿರುವ ಭಾರಿ ದೊಡ್ಡ ಭೂತಗಳು ಅನ್ನುವಂಥದ್ದನ್ನು ನಿಮ್ಮ ಎದುರುಗಡೆ ಹೇಳ್ತಾ, ಲಂಕೇಶರನ್ನು ನೆನಪು ಮಾಡ್ಕೊಳ್ಳದಿದ್ರೆ ಸಾಧ್ಯನೇ ಇಲ್ಲ. ಲಂಕೇಶ್ ಹೇಳ್ತಾರೆ, ಅವ್ವ ಪದ್ಯ ಅವ್ವ 1ರಲ್ಲಿ ಹೇಳ್ತಾರೆ, ಭೂತದ ಬಾಯಿಗೆ ಭಗವದ್ಗೀತೆ ಬೇಡ, ನನ್ನವ್ವ ಬದುಕಿದ್ದು ಕಾಳಿಗೆ ಕಡ್ಡಿಗೆ ಹಚಡಕ್ಕೆ, ಸರೀಕರ ಎದುರು ತಲೆ ಎತ್ತಿ ನಿಲ್ಲಲಿಕ್ಕೆ. ಸರೀಕರ ಎದುರು ತಲೆ ಎತ್ತಿ ನಿಲ್ಲಲಿಕ್ಕೆ ಸಂವಿಧಾನ ಬೇಕು. ಸರೀಕರ ಎದುರು ನಮ್ಮನ್ನು ಯಾರು ಗೋಣು ಬಗ್ಗಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ, ಅವ್ರ ಎದುರುಗಡೆ ತಲೆಬಾಗಿ ಶಿರಬಾಗಿ ನಡಿಬೇಕು ಅಂತಾದರೆ ಧರ್ಮ ರಾಜಕಾರಣದ ಬಾಲವನ್ನು ಹಿಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಬರ್ತದೆ. ನಾವು ತಲೆ ಎತ್ತಿ ನಿಲ್ಲಬೇಕಾದ್ರೆ ನಮಗೆ ಭಗವದ್ಗೀತೆ ಬೇಡ, ರಾಮಾಯಣ ಬೇಡ, ಕುರಾನ್ ಬೇಡ, ಬೈಬಲ್ ಬೇಡ. ನಾವೆಲ್ಲ ತಲೆ ಎತ್ತಿ ನಿಲ್ಲಬೇಕಾದ್ರೆ ನಮಗೆ ಬೇಕಾಗಿದ್ದು ನಮ್ಮ ಸಂವಿಧಾನ ಅನ್ನುವಂಥ ಸಂಗತಿಯನ್ನು ಹೇಳ್ತಾ, ಲಂಕೇಶ್ವರ ಸಂಕ್ರಾಂತಿ ನಾಟಕದಲ್ಲಿ ಒಂದು ಸಂದರ್ಭ ಬರುತ್ತೆ. ಲಂಕೇಶ್ವರ ಸಂಕ್ರಾಂತಿ ನಾಟಕದಲ್ಲಿ ಬಿಜ್ಜಳನ ಹತ್ರ ಊರವರೆಲ್ಲ ಬರ್ತಾರೆ, ಕಲ್ಯಾಣದ ಕ್ರಾಂತಿ ಆಗ್ತಿರುತ್ತೆ. ಬಿಜ್ಜಳ ಬಿಜ್ಜಳ ನಿಲ್ಲು. ಬಿಜ್ಜಳ ಕೇಳ್ತಾನೆ, ಏನು ಅಂತ. ಕಲ್ಯಾಣ ಕೆಟ್ಟೋಯ್ತು. ಯಾಕೆ ಕೆಟ್ಟೋಯ್ತು? ಬಸವಣ್ಣನಿಂದ ಧರ್ಮಕ್ಕೆ ಅಪಚಾರ ಆಗ್ತಾಯಿದೆ. ಆಗ ಲಂಕೇಶರು ಬಿಜ್ಜಳನ ಬಾಯಲ್ಲಿ ಒಂದು ಮಾತನ್ನು ಹೇಳಿಸ್ತಾರೆ. ಅದೇನು ಅಂದರೆ, ಧರ್ಮಕ್ಕೆ ಅಪಚಾರ ಇದ್ದದ್ದೇ, ಮನುಷ್ಯರಿಗೆ ಏನಾಗಿದೆ ಹೇಳು ಅಂತ. ಧರ್ಮಕ್ಕೆ ಅಪಚಾರ ಇದ್ದದ್ದೇ ಮನುಷ್ಯರಿಗೆ ಏನಾಗಿದೆ ಹೇಳು ಅಂತ. ಮನುಷ್ಯರಿಗೆ ಏನಾಗಿದೆ ಬೇಕು ಅಂತಂದರೆ, ಇಡೀ ಜಗತ್ತಿಗೆ ಭಾರತ ವಿಶ್ವಗುರು ಆಗಬೇಕು ಅಂತ ಬಯಸೋರಂತ ಯಾರಿದ್ದರೆ ಸಂವಿಧಾನದ ಮೌಲ್ಯಗಳನ್ನು ಪಾಲಿಸುವುದಷ್ಟೇ ಧರ್ಮ ರಾಜಕಾರಣಕ್ಕೆ ಒಂದು ಸ್ಪಷ್ಟವಾದ ವಿರೋಧವೇ ಹೊರತು ಅವರು ಯಾವುದೋ ಒಂದು ಧರ್ಮದ ಪ್ರತೀಕವಾದಂಥದ್ದನ್ನು ಹಾಕ್ಕೊಂಡು ಬರ್ತಾರೆ. ಅಣ್ಣ ಬಾಂಡ್ ಹೋಗಿ ಏನು ಸ್ಲೋ ಮೋಷನಲ್ಲಿ ಹೋಗಿ ಬಾಲರಾಮನಿಗೆ ವಸ್ತ್ರಗಳನ್ನೆಲ್ಲ ಅರ್ಪಿಸಿ ಕಿರೀಟವನ್ನು ಸಲ್ಲಿಸಿ ಅಯ್ಯೋ ಧ್ಯಾನಸಕ್ತನಾಗಿ ನಿಂತು ಅಲ್ಲಿದ್ದಂಥ ಅರ್ಚಕರು, ಪುರೋಹಿತರು, ತಂತ್ರಿ, ಪೇಜಾವರ ಸ್ವಾಮಿಗಳನ್ನೆಲ್ಲ ದೂಡಿ ಬದಿಗೆ ಹಾಕಿ ನಮ್ಮ ಪ್ರಧಾನಿಯೇ ಮಹಾತಂತ್ರಿಗಳಾಗಿ ನಿಂತಿರ್ತಕ್ಕಂಥ ಹೊತ್ತಿನಲ್ಲಿ ನಾವು ಯೋಚನೆ ಮಾಡಬೇಕು, ಮಹಾತಂತ್ರಿಗಳೇ, ನಿಮಗೆ 10 ವರ್ಷ ಅಧಿಕಾರ ಕೊಟ್ಟಿದ್ದು ಉದ್ಘಾಟನೆ ಸೆಷನ್ನಲ್ಲಿ ನಮ್ಮ ಜಸ್ಟಿಸ್ ಹೇಳ್ದಂಗೆ ಸಂವಿಧಾನಬದ್ಧವಾಗಿ ಅಧಿಕಾರವನ್ನು ನಡೆಸು ಅನ್ನೋ ಕಾರಣಕ್ಕಾಗಿ ಹೊರತು ನೀವು ಧರ್ಮವನ್ನು ಉಳಿಸೋದು ರಾಜಕಾರಣಿಗಳಿಂದ ಸಾಧ್ಯ ಇಲ್ಲ. ಧರ್ಮವನ್ನು ಉಳಿಸೋದು ರಾಜಕಾರಣಿಗಳೇ ಅಂತ ಆಗಿದ್ದರೆ ನಮ್ಮ ನಡುವೆ ನಾರಾಯಣ ಗುರು ಬರಬೇಕಾಗಿಲ್ಲ, ನಮ್ಮ ನಡುವೆ ಬಸವಣ್ಣ ಬರಬೇಕಾಗಿರಲಿಲ್ಲ, ನಮ್ಮ ನಡುವೆ ಕನಕ ಬರಬೇಕಾಗಿರಲಿಲ್ಲ, ನಮ್ಮ ನಡುವೆ ಶರೀಫ ಬರಬೇಕಾಗಿರಲಿಲ್ಲ, ನಮ್ಮ ನಡುವೆ ಅಕ್ಕ ಮಹಾದೇವಿ ಬರಬೇಕಾಗಿರಲಿಲ್ಲ, ನಮ್ಮ ನಡುವೆ ಬುದ್ಧರು ಬರಬೇಕಾಗಿರಲಿಲ್ಲ. ಬುದ್ಧ ಮಹಾವೀರನಿಂದ ಹಿಡಿದು ಮೊನ್ನೆಯ ಗುಂಡೇಟು ತಿಂದು ಸತ್ತ ಗಾಂಧಿಯವರೆಗೆ ಸಂವಿಧಾನವನ್ನು ಕೊಟ್ಟು ಬುದ್ಧನೇ ನಿಜವಾದ ನಮ್ಮೆಲ್ಲರ ಆತ್ಮ ಅನ್ನುವುದನ್ನು ಸಾರಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ವರೆಗೂ ಸಹಿತ ಇವರೆಲ್ಲರೂ ಸಹಿತ ಧರ್ಮದ ಸುಧಾರಣೆಗಳನ್ನು ಒಂದು ಸಾಮಾಜಿಕ ನೆಲೆಯಲ್ಲಿ ನಿಂತು ಮಾಡಿದ್ರೆ ಇವರು ನಿಗೂಢ ಅರ್ಥಗಳ ಮೂಲಕ ಹೇಳ್ತಾ ಇದ್ದಾರೆ. ನನಗೆ ಅನಿಸ್ತಾ ಇದೆ, ಮೊನ್ನೆ ಪ್ರಧಾನಿಗಳ ಸ್ಟೇಟ್ಮೆಂಟು ತುಂಬ ಅಸೂಕ್ಷ್ಮವಾದದ್ದು. ಅವರ ತಾಯಿ ನಮ್ಮೆಲ್ಲರ ಮಾತೃ ಸ್ವರೂಪಿ ಅವರು ಮತ್ತು ಬಹಳ ವ್ಯವಸ್ಥಿತವಾಗಿ ಜಾರಿ ಮಾಡಬೇಕಾದ್ರೆ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಾಧನ ಶಿಕ್ಷಣ. ನಾವು ಇದನ್ನು ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಭಾಳ ಮುಖ್ಯವಾದಂಥ ಅಂಶ ಇದು. ಸಂವಿಧಾನವನ್ನು ಬುಡಮೇಲು ಮಾಡಿ ಸಂವಿಧಾನ ಬಯಸ್ತಕ್ಕಂಥ ಒಂದು ಏನು ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ ಗಣರಾಜ್ಯವನ್ನು ನಾವೇನು ಮಾಡ್ತಿದ್ದೇವೆ, ಆ ಜಾಗದಲ್ಲಿ ಒಂದು ಹಿಂದೂ ರಾಷ್ಟ್ರವನ್ನು ಹಿಂದುತ್ವದ ನೆಲೆಯಲ್ಲಿ ಕಟ್ಕೋಬೇಕು ಅಂತ ಹೇಳಿದ್ರೆ ನಾನು ಮೊದಲು ನಾಶ ಮಾಡಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ ವ್ಯವಸ್ಥೆಯನ್ನು, ಅಥವಾ ಶಿಕ್ಷಣ ವ್ಯವಸ್ಥೆಯ ಮೂಲಕ ಈ ರಾಜಕೀಯ ಗುರಿಯನ್ನು ಸಾಧಿಸಲಿಕ್ಕೆ ಬೇಕಾದಂಥ ತಳಹದಿಯನ್ನು ಆಗ್ತಕ್ಕಂಥದ್ದು. ಅದನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅವರು. ಈ ವ್ಯವಸ್ಥಿತವಾಗಿ ಮಾಡ್ತಿರ್ತಕ್ಕಂಥದ್ದು ಕಳೆದ 10 ವರ್ಷಗಳಲ್ಲಿ ಭಾಳ ಅಗ್ರೆಸಿವ್ ಆಗಿ ಹೋಗ್ತಾ ಇದೆ, ಆಕ್ರಮಣಕಾರಿಯಾಗಿ ಹೋಗ್ತಾ ಇದೆ. ಆದರೆ ಅರ್ಥ ಹಿಂದೆ ಅವ್ರು ಮಾಡಲಿಲ್ವಲ್ಲ ಅಂತ.
ಅಥವಾ ಮಾಡ್ತಾ ಇರಲಿಲ್ವಾ ಅಂತ. ಹಿಂದೆ ಭಾಳ ಗೌಪ್ಯವಾಗಿ ಭಾಳ ಸಂಘಟಿತವಾಗಿ ಆ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಎಲ್ಲೋ ಒಂದು ಕಡೆ ನಾವು ಅದನ್ನು ಗುರುತಿಸಿ ನಾವು ನಮ್ಮ ಇಂದಿನ ಶಿಕ್ಷಣ ನೀತಿಗಳಲ್ಲಿ ಭಾರತವನ್ನು ಕಟ್ಕೋಬೇಕು ಅಂತ ಹೇಳಿದ್ವಲ್ಲ, 68ರ ಶಿಕ್ಷಣ ನೀತಿ ಇರ್ಬೋದು, 86ರ ಶಿಕ್ಷಣ ನೀತಿ ಇರ್ಬೋದು, ಅಥವಾ 92ರ ಪರಿಷ್ಕೃತ ನೀತಿ, ಆ ಯಾವುದೇ ಕೆಲಸಗಳನ್ನು ನಾವು ವ್ಯವಸ್ಥಿತವಾಗಿ ಮಾಡದೇ ಇರೋದು ಕೂಡ ಇವತ್ತು ನಾವು ಇಲ್ಲಿಗೆ ಬಂದು ನಿಲ್ಲೋದಕ್ಕೆ ಕಾರಣ ಅಂತಕ್ಕಂಥ ಸತ್ಯವನ್ನು ಕೂಡ ನಾವು ಮನಗಾಣು ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ಯಾಕೆಂತ ಹೇಳಿದ್ರೆ ಭಾಳ ಮುಖ್ಯವಾಗಿ ನನಗೆ ವೈಯಕ್ತಿಕವಾಗಿ ಭಾರತದ ಸಂವಿಧಾನವನ್ನು ಬಿಟ್ಟರೆ ದೇಶದ ಅತ್ಯಂತ ಭಾಳ ಮುಖ್ಯವಾದಂಥ ಒಂದು ದಸ್ತಾವೇಜು ಅಂತ ಹೇಳಿದ್ರೆ ಆ ದೇಶದ ಶಿಕ್ಷಣ ನೀತಿ. ಯಾಕೆಂದರೆ ಆ ಶಿಕ್ಷಣ ನೀತಿ ಮಾತ್ರ ಸಂವಿಧಾನದ ಆಶಯಗಳನ್ನು ಸಾಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೌಲ್ಯಗಳನ್ನು ನಾವು ಮಕ್ಕಳಿಗೆ ಕಟ್ಕೊಡದೇ ಇದ್ದರೆ ಖಂಡಿತ ನಾವು ಭಾರತವನ್ನು ಸಂವಿಧಾನದ ಆಶಯದ ರೀತಿಯಲ್ಲಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾವು ಈ ವರ್ತಮಾನದಲ್ಲಿ ಶಿಕ್ಷಣ ಏನಾಗಿದೆ ಅಂತಕ್ಕಂಥದ್ದನ್ನು ವಿಮರ್ಶೆಗೆ ಒಳಪಡಿಸುವಾಗ ಅಥವಾ ಕಳೆದ 10 ವರ್ಷದಲ್ಲಿ ಏನೆಲ್ಲ ಆಯಿತು ಅಂತಕ್ಕಂಥದ್ದನ್ನು ನೋಡುವಾಗ ಎಲ್ಲೋ ಒಂದು ಕಡೆ ನಾವು ಏನನ್ನು ಮಾಡಬೇಕಾಯಿತು ಕಳೆದ 75 ವರ್ಷದಲ್ಲಿ, ಅದನ್ನು ಮಾಡಲಿಕ್ಕೂ ನಾವು ಸೋತಿದ್ದು ಈ ಮಟ್ಟಕ್ಕೆ ಇವತ್ತು ನಮ್ಮನ್ನು ತಂದಿದೆ ಅಂತಕ್ಕಂಥ ಒಂದು ವಿಮರ್ಶೆಯನ್ನು ಕೂಡ ನಾವು ಒಳಪಡಿಸ್ಕೋಬೇಕಾಗತ್ತೆ. ಅದು ಭಾಳ ಮುಖ್ಯವಾದಂಥ ಅಂಶ. ಇದನ್ನು ಹೇಳ್ತಾ ನಾವು ಎಲ್ಲೋ ಒಂದು ಕಡೆ ಈ ವರ್ತಮಾನದಲ್ಲಿ ಧರ್ಮ ರಾಜಕಾರಣ ಶಿಕ್ಷಣದಲ್ಲಿ ಏನನ್ನು ಮಾಡಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ 1-2-3 ಅಂಶಗಳನ್ನು ನಾವು ನೋಡಬೇಕಾಗುತ್ತೆ. ಒಂದು, ಹೇಗೆ ನಮ್ಮ ಸಂವಿಧಾನ ಪ್ರತಿಪಾದಿಸ್ತಕ್ಕಂಥ ರಾಷ್ಟ್ರೀಯತೆಗೆ ಹೊರತಾಗಿ ಒಂದು ಧಾರ್ಮಿಕ ಹಾಗೂ ಜನಾಂಗೀಯ ಹಿಂದುತ್ವದ ನೆಲೆಯಲ್ಲಿ ಹಿಂದೂ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸ್ತಕ್ಕಂಥ ಕೋಮುವಾದಿ ಪಕ್ಷ ಏನು ಭಾಜಪ, ಅದು ಹೇಗೆ ಸಂವಿಧಾನವನ್ನು ಬುಡಮೇಲು ಮಾಡಲಿಕ್ಕೆ ಶಿಕ್ಷಣವನ್ನು ಬಳಸ್ಕೊಂಡಿದೆ ಅಂತಕ್ಕಂಥದ್ದನ್ನು ನಾನೊಂದಷ್ಟು ಉದಾಹರಣೆಗಳ ಮೂಲಕ ನಿಮ್ಮ ಮುಂದೆ ಚರ್ಚೆಗೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ನಾವು, ಯಾಕೆಂದರೆ ಶಿಕ್ಷಣವನ್ನು ಇವತ್ತು ನಾವು ಮಕ್ಕಳ ಮನಸ್ಸಿನಲ್ಲಿ ಕ್ರಮೇಣವಾಗಿ ಹಿಂದುತ್ವ ಸಿದ್ಧಾಂತವನ್ನು ಏರಲಿಕ್ಕೆ ವ್ಯವಸ್ಥಿತವಾಗಿ ಏನು ಬಳಸ್ಕೊಳ್ತಾ ಇದ್ದೀವಿ, ಅದನ್ನು ಯಾವ 3 ನೆಲೆಯಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಹಿಂದುತ್ವವನ್ನು ಶಿಕ್ಷಣದ ನೆಲೆಗೆ ಬಂದಾಗ ಯಾವ 3 ಮುಖ್ಯ ಲಕ್ಷಣಗಳನ್ನು ನಾವು ನೋಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತೀರಿ. ಒಂದು, ನಾವು ಇದು ಏನೋ ವಿ.ಡಿ. ಸಾರ್ವರ್ಕರ್ ಅವರು ಹೇಳ್ತಕ್ಕಂಥ ಹಿಂದೂ ಏನೋ ಡೆಫಿನಿಷನಲ್ಲಿ ಬರ್ತಕ್ಕಂಥ 3 ಮುಖ್ಯವಾದಂಥ ಒಂದು ಅಂಶಗಳು. ಒಂದು, ಭೌಗೋಳಿಕ ಏಕೀಕರಣ. ಕರ್ನಾಟಕ ರಾಜ್ಯದಲ್ಲಿ ಸಮಾಜ ವಿಜ್ಞಾನ ಪುಸ್ತಕಗಳ ಡಿಸ್ಟಾರ್ಷನ್ ಪ್ರಾರಂಭ ಆದಾಗ ಗಮನಿಸಿದರೋ ಇಲ್ವೋ, ನಾವು ಕೊಟ್ಟಂಥ ಒಂದು ಭಾರತದ ನಕ್ಷೆ ಏನಿದೆಯಲ್ಲ, ಅದು ಭಾರತದ ನಕ್ಷೆ ಆಗಿರಲಿಲ್ಲ. ಈ ಭೌಗೋಳಿಕ ಏಕೀಕರಣದ ನಕ್ಷೆಯ ಕಾನ್ಸೆಪ್ಟ್ ಇದೆಯಲ್ಲ, ಏನೋ ಅಖಂಡ ಭಾರತ ಅಂದರೆ ನೇಪಾಳನೂ ನನ್ನ ಬಳಿ ಇತ್ತು, ಪಾಕಿಸ್ತಾನನೂ ನನ್ನ ಬಳಿ ಇತ್ತು, ಬಾಂಗ್ಲಾದೇಶವು ನನ್ನ ಬಳಿ ಇತ್ತು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಮಕ್ಕಳ ಮನಸ್ಸಿನಲ್ಲಿ ಕಟ್ಕೊಡೋ ರೀತಿಯಲ್ಲಿ ನಾವು ಇತಿಹಾಸವನ್ನು ಭೂಗೋಳವನ್ನು ತಿರ್ಚೋದಿದೆಯಲ್ಲ, ಅದು ನಿಮ್ಮ ಹಿಂದುತ್ವದ ಕಲ್ಪನೆಯನ್ನು ಬಲಿಷ್ಠಗೊಳಿಸಲಿಕ್ಕೆ ಮಕ್ಕಳ ಮನಸ್ಸಿಗೆ ವಿಷ ಉಣಿಸ್ತಕ್ಕಂಥ ಕೆಲಸ. ಇದನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿದ್ರು ಅವರು. ಭಾಳ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕಳೆದ 20 ವರ್ಷಗಳಿಂದ ಮೊಟ್ಟ ಮೊದಲ ಬಾರಿಗೆ 1999ರಲ್ಲಿ 99ರಿಂದ 2004ರಲ್ಲಿ ಮೊದಲ ಬಾರಿಗೆ NDA ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವರು ಮೊದಲು ಕ್ಯಾಪ್ಚರ್ ಮಾಡಿದ್ದು NCERT ಸಂಸ್ಥೆ. ಮೊದಲು ಕ್ಯಾಪ್ಚರ್ ಮಾಡಿದ್ದು ನೀವು ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದೋ ಇಲ್ವೋ, ಅಲ್ಲಿವರೆಗೆ ವೈಜ್ಞಾನಿಕವಾಗಿ ನಾವು ಇತಿಹಾಸವನ್ನು ವರ್ಗೀಕರಣ ಮಾಡಿದ್ದು ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತ ಅಂತ. ಆದರೆ ಒಂದು ಹೊಸ ನೆರೇಟಿವನ್ನು ಪ್ರಾರಂಭ ಮಾಡಿದ್ರು. ಅವ್ರು ಏನಂತ ಹೇಳಿದ್ರೆ, ಸನಾತನ ಭಾರತ, ಮುಸ್ಲಿಂ ಭಾರತ, ಬ್ರಿಟಿಷ್ ಭಾರತ ಅಂತ. ಅಂದರೆ
ಅವರು ಎಷ್ಟು ವ್ಯವಸ್ಥಿತವಾಗಿ ಮಕ್ಕಳ ಮನಸ್ಸಿನಲ್ಲಿ ಒಂದು ಹೊಸ ಬಗೆಯ ನೆರೇಟಿವನ್ನು ಕಟ್ಕೊಡ್ತಾರೆ. ಆ ನೆರೇಟಿವ್ ಮೂಲಕ ಹೇಗೆ ಹಿಂದೂ ಧರ್ಮ ಅಥವಾ ಹಿಂದುತ್ವ ಅತ್ಯಂತ ಶ್ರೇಷ್ಠವಾದದ್ದು, ಎಷ್ಟು ಶ್ರೇಷ್ಠವಾದದ್ದು, ಅದು ಏನು ನಾವು ಜನಾಂಗೀಯ ಲಕ್ಷಣ ಅಂತ ಕರಿತೇವೆ, ಎರಡನೇ ಲಕ್ಷಣವನ್ನು, ಅದನ್ನು ಅವರು ಭಾಳ ವ್ಯವಸ್ಥಿತವಾಗಿ ಮಕ್ಕಳಲ್ಲಿ ಬಿತ್ತತಕ್ಕಂಥ ಕೆಲಸವನ್ನು 99ರಲ್ಲೇ ಪ್ರಾರಂಭ ಮಾಡೋದು. ನೀವು ಭಾಳ ಗಂಭೀರವಾಗಿ ನೋಡಿದ್ರೆ ಶಿಕ್ಷಣ ನೀತಿ ಒಂದು ಕಡೆ ಅದ್ರ ಬಗ್ಗೆ ಮಾತನಾಡ್ತೇನೆ, ಆದರೆ ಇವತ್ತು ಭಾರತದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಅವರು ಆಳ್ವಿಕೆಯನ್ನು ಮಾಡ್ತಿದ್ರೋ ಅಲ್ಲೆಲ್ಲ ಕಡೆ ಅವರು ಭಾಳ